1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. So bend your front back. ಸ್ವಲ್ಪ ಸೊಂಟದ ಮುಂದೆ ಬಾಗಿ ಹಿಂದೆ ಸೊಂಟ ಬಾಗಿಸಿ. 1, 2, 3, 4, 5, 6, 7, 8, 9, 10. ಹಾಗೆ ಮುಂದೆ ಬನ್ನಿ. ರಿಲ್ಯಾಕ್ಸ್. 10, 9, 8, 7, 6, 5, 4, 3, 2, 1. ಈಗ ನಿಧಾನವಾಗಿ ಮೇಲೆ ಎಲ್ಲ ಈ ಥರ ಇಟ್ಕೊಳ್ಳಿ. ಗೋ ಫಾರ್ ದಿ ಬೆಂಡಿಂಗ್ ಆ್ಯಂಡ್ ಟ್ವಿಸ್ಟಿಂಗ್. ಸ್ವಲ್ಪ ಟಚ್ ಆಗಿದಂತೆ ಆ ಕಡೆ ಈ ಕಡೆ ಮುಂದೆ ಹಿಂದೆ ಮುಂದೆ ನಿಂತು. ಸೊ ಅಡ್ಜಸ್ಟ್ ದಿ ಪೊಸಿಷನ್. ಮುಂದೆ ಇರಬೇಕು. ಯಾಕೆಂದರೆ ಟ್ವಿಸ್ಟ್ ಮಾಡ್ತೀರಾ, ಅದಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಕೊಳ್ಳಿ. ಟ್ವಿಸ್ಟ್ ಮಾಡುವಾಗ ಯಾರಿಗೂ ಟಚ್ ಆಗಬಾರ್ದು ಆ ಥರ. ಓಕೆ, ಹೋಗ್ಬೇಡಿ. ಸೊ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 19, 21, 22, 23, 24, 25, 26, 27, 28, 29, 30. ಹಾಗೆ ಇದೀಗ ಸೈಡ್ 1 ಪೂರ್ತಿ ಸೈಡ್ಗೆ ಹೋಗುವಾಗ ಆದಷ್ಟು ನೀವು ಸಪೋರ್ಟ್ ಇದೆ ಈಗ. ಮೊದಲಾದರೆ ಸಪೋರ್ಟ್ ಇರ್ತಿರಲಿಲ್ಲ, ಅದರಿಂದ ಎದುರಾಗಿಲ್ಲ. ಸೊ ಮೇಲೆ ತುದಿ ನೋಡಬೇಕು. 1, 2, ಈ ಕಡೆ ತುದಿ. ಬೆಂಡ್ ಆಗಬಾರ್ದು, ಫಾರ್ವರ್ಡ್ ಬ್ಯಾಕ್ವರ್ಡ್ ಬೆಂಡ್ ಆಗಬಾರ್ದು, ನೇರವಾಗಿರ್ಬೇಕು ಕೋಲ್ ಇದ್ದಂಗೆ. 3, 4, ಎಷ್ಟಾಗುತ್ತೋ ಅಷ್ಟು ಕೋಲು ನೇರವಾಗಿರಲಿ. 5, ಇಂಪ್ರೂವ್ ಮಾಡ್ಕೋಬೇಕು. 6, 7, 8, 9, 10, 11, 12, 13, 14, 15, 16, 17, 18, 19, 20. ಈಗ ಕೋಲ್ನ ಕೆಳಗಿಡಿ, ಸ್ವಲ್ಪ ಹಾಗೆ ಇಟ್ಟು ಮೇಲೆ ಟರ್ನ್ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಎಡಗಾಲ ಹತ್ರ ಕಾಲು ಅಗಲ ಮಾಡಿ, ನೀವು ಕಾಲು ಅಗಲ ಇದೆಯಾ? ಓಕೆ, ನೋಡಿ ಕೋಲ್ ಸ್ಟ್ರೈಟ್ ಆಗಿದೆಯಾ? ನೀವು ಇಲ್ಲ ಸ್ಟ್ರೈಟ್ ಮಾಡ್ಕೋಬೇಕು. ಹಾಗೆ ಕೋಲ್ ಬಾಡಿ ಮಾತ್ರ ಮುಂದೆ ಹಿಂದೆ ಬರಬಾರ್ದು. ಓಕೆ, ನೋಡ್ಬೇಕು ಅಂದ್ರೆ ಇಂಪ್ರೂವ್ ಮಾಡ್ಕೋಬೇಕು. ಸ್ವಲ್ಪ ಬೆಂಡಿಂಗ್ ನೀವು ನೋಡ್ಕೊಂಡ್ರೆ ನಿಮಗೆ ಸ್ಟ್ರೈಟ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಓಕೆ, ಸ್ಟ್ರೆಚ್ ಹೇಗೆ ಮಸಲ್ಸ್ ಸೈಡ್ ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗ್ತಾ ಇದೆ ಫೀಲ್ ಮಾಡಬೇಕು. ಹಾಗೆ ರಿಲ್ಯಾಕ್ಸ್ ಮಾಡಿ. 10,